ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಟೋಟಲ್ ಜಿಪಿಎಲ್ ಗೌಡ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾಟ ಪವರ್ಡ್ ಬೈ ತುಂತುರು ಸೀಸನ್ 2ನಲ್ಲಿ ಶನಿವಾರ ನಡೆದ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ದಿ ಎಲೈಟ್ ಕ್ರಿಕೆಟ್ ಕ್ಲಬ್ ಸ್ಕ್ವಾಡ್ 2 ಕೂರ್ಗ್ ವಾರಿಯರ್ಸ್ ತಂಡದ ವಿರುದ್ಧ 10 ವಿಕೆಟ್ಗಳ ರೋಚಕ ಜಯ ಸಾಧಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೂರ್ಗ್ ವಾರಿಯರ್ಸ್ ತಂಡ ನಿಗದಿತ 10 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 88 ರನ್ ಗಳಿಸಿತು. ತಂಡದ ಪರ ಗೋಪಿತ್ 23 ಎಸೆತಗಳಲ್ಲಿ ಅಜಯ್ಯ 40 ರನ್ ಗಳಿಸಿದ್ರು. ಕುಜಲ್ ಕಾರ್ಯಪ್ಪ 29 ರನ್ಗಳ ಅಮೂಲ್ಯ ಕಾಣಿಕೆ ನೀಡಿದರು. ಎಲೈಟ್ ತಂಡದ ಪರ ದೀಕ್ಷಿತ್ ಕುತ್ಯಾಳ ಮತ್ತು ಹುದೇರಿ ತಮ್ಮಣ್ಣ ತಲಾ 1 ವಿಕೆಟನ್ನು ಪಡ್ಕೊಂಡ್ರು. ಗುರಿ ಬೆನ್ನಟ್ಟಿದ ಎಲೈಟ್ ತಂಡ 5.3 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಗುರಿಯನ್ನ ತಲುಪಿತು. ತಂಡದ ಪರ ಎಎಸ್ ರಾಹುಲ್ 21 ಎಸೆತಗಳಲ್ಲಿ ಅಜೇಯ 61 ರನ್ ಗಳಿಸಿ ಗೆಲುವಿನ ರೂವಾರಿಯಾದರು. ಆಕರ್ಷ್ 18 ರನ್ಗಳ ಕಾಣಿಕೆಯನ್ನ ನೀಡಿದರು. ಇದರೊಂದಿಗೆ ಎಲೈಟ್ ಸ್ಕ್ವಾಡ್ 2 ತಂಡ ಮೊದಲ ತಂಡವಾಗಿ ಫೈನಲ್ ಪ್ರವೇಶಿಸಿತು. ಮೊದಲ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಎಲೈಟ್ ಕ್ರಿಕೆಟ್ ಕ್ಲಬ್ ತಂಡ ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ ತಂಡದ ವಿರುದ್ಧ ಗೆಲುವು ಸಾಧಿಸಿ ಎಲಿಮಿನೇಟರ್ 2ನೇ ಹಂತಕ್ಕೆ ಅರ್ಹತೆಯನ್ನ ಪಡ್ಕೊಂಡಿತು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ ತಂಡ 10 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 92 ರನ್ ಗಳಿಸಿತು. ತಂಡದ ಪರ ಜಸ್ವಂತ್ 27 ರನ್ ಗಳಿಸಿದ್ರು. ರೋಹನ್ 22 ರನ್ ಗಳಿಸಿದ್ರು. ಎಲೈಟ್ ತಂಡದ ಪರ ಶರತ್ ಚೊಕ್ಕಾಡಿ ಮತ್ತು ಅಣ್ಣಚಿರ ದಿನೇಂದ್ರ ತಲಾ 2 ವಿಕೆಟ್ಗಳನ್ನು ಪಡ್ಕೊಂಡ್ರು. ಗುರಿ ಬೆನ್ನತ್ತಿದ ಎಲೈಟ್ ಕ್ರಿಕೆಟ್ ಕ್ಲಬ್ ತಂಡ 9.3 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ ಗುರಿಯನ್ನ ತಲುಪಿತು. ಲೋಕೇಶ್ 15 ಎಸೆತಗಳಲ್ಲಿ ಅಜಯ್ಯ 40 ರನ್ ಗಳಿಸಿದ್ರು. ಬಿಳಿಗೇರಿ ತಂಡದ ಪರ ಮೂವನ ತುಷಾರ್ 2 ವಿಕೆಟನ್ನು ಪಡ್ಕೊಂಡ್ರು. ಭಾನುವಾರ ಅಂತಿಮ ಹಣಾಹಣಿ ನಡೆಯಲಿದೆ. Dixit getting ready. ತುಂಬಾ ಪ್ರಯತ್ನ ಪಟ್ಟು ಕೇವಲ ಇಲ್ಲಿನ ವಿಕೆಟ್ ಔಟ್ ಆಗಿ ಫೀಲ್ಡಿಂಗ್ ಕಡೆ ಹೋಗ್ತಾ ಇದ್ದು. ಆದಷ್ಟು ಬೇಗ ಒಂದು ಈ 4 ಓವರ್ನ ಮುಗಿಸಿಗೆ ಬಾಳೆ ಹೊತ್ತು ಬೇಕಾಗಿಲ್ಲ. ದಯವಿಟ್ಟು ಆದಷ್ಟು ಬೇಗ ಒಂದು ಪಂದ್ಯಾಟನ ಮುಗಿಸಿಕೊಡೋದು ಆಟಗಾರರ. ಓವರ್ನ ಕೈಗೆತ್ತಿಕೊಂಡು ಶರ್ಮಿಳಾ ಎಲೆಕ್ಟ್ ತಂಡದ ಪರವಾಗಿ